ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ಕೊಲೆ ಆರೋಪಿ ನಟ ದರ್ಶನ್ ಇರುವ ಪರಪ್ಪನಗ್ರಹಾರ ಜೈಲಿಗೆ ಇವತ್ತು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿದ್ರು. ದರ್ಶನ್ಗೆ ಹಾಸಿಗೆ ಹೊದಿಕೆ ಸೌಲಭ್ಯ ನೀಡಲಾಗಿದೆಯಾ ಅಂತ ಪರಿಶೀಲಿಸಿದ್ರು. ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವರದರಾಜು ತಂಡದಿಂದ ಭೇಟಿ ನೀಡಿದ್ರು. ದರ್ಶನ್ ಇರುವ ಬ್ಯಾರಕ್ನಲ್ಲಿ ಪರಿಶೀಲಿಸಿದ್ರು. ಅಕ್ಟೋಬರ್ 18ರ ಒಳಗೆ ಈ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಸಲಿದ್ದಾರೆ. ಬೆಂಗಳೂರಿನಲ್ಲಿ 3 ಕಡೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಮಲಸಂದ್ರ ಹೆರಿಗೆ ಆಸ್ಪತ್ರೆಯ ಮೆಡಿಕಲ್ ಆಫೀಸರ್ ಮಂಜುನಾಥ್ ಮನೆಯಲ್ಲಿ ದಾಳಿ ವೇಳೆ 3,24,13,240 ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಪತ್ತೆಯಾಗಿದೆ. 10 ಲಕ್ಷ ನಗದು ಪತ್ತೆಯಾಗಿದೆ. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಿರ್ದೇಶಕಿ ವಿ ಸುಮಂಗಲ ಬಳಿ 7 ಕೋಟಿ ಮೌಲ್ಯದ ಚರಾಸ್ತಿ ಮತ್ತು ಸ್ಥಿರಾಸ್ತಿ 1 ಕೋಟಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ. ವಿಶೇಷ ಭೂಸ್ವಾಧೀನಾಧಿಕಾರಿ ಎನ್ಕೆ ಗಂಗಮರಿಗೌಡ ಬಳಿ 4,66,55,512 ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಂಗಳೂರಿನ ಕೆಂಗೇರಿಯಲ್ಲಿ ಚಿರತೆ ಓಡಾಟ ಜನರ ನಿದ್ದೆಗೆಡಿಸಿದೆ. ಹೊಸಪಾಳ್ಯ, ಬೆಟ್ಟನಪಾಳ್ಯ, ಹುಣಸೆ ಮರದ ಪಾಳ್ಯ, ಭೀಮನಕುಪ್ಪೆ, ಚಲ್ಲಘಟ್ಟ ಭಾಗದಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇದ್ದು ಜನರು ದೈನಂದಿನ ಕೆಲಸಗಳಿಗೆ ಹೊರಬರಲಾಗದೆ ಆತಂಕಕ್ಕೊಳಗಾಗಿದ್ದಾರೆ. ಸಾಕು ಪ್ರಾಣಿಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇವೆ. ಚಿರತೆ ಹಾವಳಿಗೆ ಕಡಿವಾಣ ಹಾಕಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಭಿಕ್ಷಾಟನೆ ಮಾಡಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಸಿರು ಮಾರ್ಗದ ಮೆಟ್ರೋದಲ್ಲಿ ಭಿಕ್ಷುಕನೊಬ್ಬ ಪ್ರಯಾಣಿಕರ ಬಳಿ ಹಣ ಕೇಳಿದ್ದಾನೆ. ಮೆಜೆಸ್ಟಿಕ್ ಟು ಯಶವಂತಪುರ ಮಾರ್ಗ ಮಧ್ಯೆ ಭಿಕ್ಷೆ ಬೇಡಿದ್ದು ಪ್ರಯಾಣಿಕರೇ ವಿಡಿಯೋ ಮಾಡಿ ಬೇಸರ ಹೊರಹಾಕಿದ್ದಾರೆ. ಏರ್ಬ್ಯಾಂಡ್ ಸಂಸ್ಥೆ ಡ್ರೋನ್ ಮೂಲಕ ತುರ್ತು ಮೆಡಿಕಲ್ ಸೇವೆ ಆರಂಭಿಸಿದೆ. ನಾರಾಯಣ ಹೆಲ್ತ್ ಸಹಯೋಗದೊಂದಿಗೆ ನೂತನ ಕಾರ್ಬನ್ ಫೈಬರ್ನಿಂದ 2.5 ಕೆಜಿ ತೂಕದ ಡ್ರೋನ್ ಆವಿಷ್ಕರಿಸಿದೆ. ಈ ಡ್ರೋನ್ ತುರ್ತು ಸಂದರ್ಭದಲ್ಲಿ 1 ಕೆಜಿವರೆಗಿನ ಮೆಡಿಕಲ್ ಪರಿಕರ, ಮೆಡಿಸಿನ್ಸ್, ರಕ್ತವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಬಲ್ಲದು. ಗಂಟೆಗೆ 60 ಕಿಲೋಮೀಟರ್ ವೇಗ, 120 ಮೀಟರ್ ಎತ್ತರ, 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡೆಲಿವರಿ ನೀಡುವ ಸಾಮರ್ಥ್ಯ ಹೊಂದಿದೆ.